ಕಾಮಕಸ್ತೂರಿ ಗಿಡವನ್ನು ಪ್ರತಿಯೊಬ್ಬರು ನೋಡೇ ಇರ್ತೀರಾ. ಸೇಮ್ ತುಳಸಿ ಗಿಡದ ಒಂದು ಸುವಾಸನೆ ಬರುತ್ತೆ. ಈ ಕಾಮಕಸ್ತೂರಿ ಬೀಜವನ್ನು ಸಬ್ಜಾ ಸೀಡ್ಸ್ ಅಂತ ಕೂಡ ಕರಿತೀವಿ. ಈ ಕಾಮಕಸ್ತೂರಿಯ ಒಂದು ಸಬ್ಜಾ ಸೀಡ್ಸು ಅತ್ಯುತ್ತಮ ಆಯುರ್ವೇದ ಗುಣಗಳನ್ನು ಹೊಂದಿರುವಂತಹ ಸೀಡ್ಸ್ ಇವು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಹಾಗೆಯೇ ದೇಹದ ತೂಕವನ್ನು ಇಳಿಸಲು ಕೂಡ ಸಹಾಯ ಮಾಡುತ್ತೆ, ದೇಹಕ್ಕೆ ತಂಪನ್ನು ನೀಡುತ್ತೆ. ಹಾಗೆಯೇ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಕೂಡ ನೆರವಾಗುತ್ತೆ. ಈ ಕಾಮಕಸ್ತೂರಿ ಗಿಡ ಹಾಗೆ ಬೀಜಗಳ ಒಂದು ಪ್ರಮುಖ ಔಷಧಿ ಗುಣಗಳನ್ನು ನೋಡೋದಾದರೆ ಜೀರ್ಣಕ್ರಿಯೆಗೆ ರಾಮಬಾಣ. ಈ ಕಾಮಕಸ್ತೂರಿ ಗಿಡದ ಬೀಜಗಳು ನೈಸರ್ಗಿಕ ಲ್ಯಾಕ್ಸೇಟಿವ್ ಆಗಿ ಕೆಲಸ ಮಾಡುತ್ತೆ. ಇವು ಮಲಬದ್ಧತೆ, ಹೊಟ್ಟೆ ಉಬ್ಬರ ಹಾಗೆಯೇ ಆಸಿಡ್ ರಿಫ್ಲಕ್ಸನ್ನು ಕಡಿಮೆ ಮಾಡಿ ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸುತ್ತೆ. ಹಾಗೆಯೇ ದೇಹದ ತೂಕವನ್ನು ಕೂಡ ಇಳಿಕೆ ಮಾಡುತ್ತೆ. ಈ ಗಿಡದಲ್ಲಿರುವಂತಹ ಬೀಜಗಳು ಕರಗುವ ನಾರಿನಂಶವನ್ನು ಅಥವಾ ಫೈಬರ್ ಹೇರಳವಾಗಿರೋದ್ರಿಂದ ನೀರಿನಲ್ಲಿ ನೆನೆಸಿ ಕಾಮಕಸ್ತೂರಿ ಬೀಜಗಳನ್ನು ಸೇವನೆ ಮಾಡೋದ್ರಿಂದ ಹೊಟ್ಟೆ ತುಂಬಿದಂತಾಗಿ ಪದೇ ಪದೇ ಹಸಿವೆಯಾಗೋದನ್ನು ತಡೆಯುತ್ತೆ. ಹಾಗೆಯೇ ಈ ಕಾಮಕಸ್ತೂರಿ ಬೀಜಗಳು ದೇಹಕ್ಕೆ ತಂಪನ್ನು ಕೊಡುತ್ತೆ. ಬೇಸಿಗೆಯಲ್ಲಿ ಕಾಮಕಸ್ತೂರಿ ಬೀಜಗಳನ್ನು ನೆನೆಸಿ ಪಾನಕ ಅಥವಾ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ. ಹಾಗೆಯೇ ರೋಗ ನಿರೋಧಕ ಶಕ್ತಿ ಕೂಡ ತುಂಬಾ ಇರೋದ್ರಿಂದ ಇವುಗಳಲ್ಲಿ ವಿಟಮಿನ್ ಎ, ಬಿ, ಇ ಹಾಗೆ ಕೆ ಜೊತೆಗೆ ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು ಹಾಗೆಯೇ ಕಬ್ಬಿಣ ಅಂಶ ಇರೋದ್ರಿಂದ ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಹಾಗೆಯೇ ಮಧುಮೇಹವನ್ನು ನಿಯಂತ್ರಣ ಮಾಡುತ್ತೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡಿ ಹಾಗೆಯೇ ಇನ್ಸುಲಿನ್ನು ಸೂಕ್ಷ್ಮತೆಯನ್ನು ಸುಧಾರಿಸುತ್ತೆ. ನೀವೇನು ಶುಗರ್ ಅಂತ ಕರಿತೀರಲ್ಲ ಆ ಒಂದು ಶುಗರ್ ಅಂಶವನ್ನು ಕಡಿಮೆ ಮಾಡುತ್ತೆ. ಹಾಗೆಯೇ ಉಸಿರಾಟದ ತೊಂದರೆ ಕೆಮ್ಮು, ನೆಗಡಿ, ಅಸ್ತಮಾ ಅಂತಹ ಒಂದು ತೊಂದರೆಗಳಿದ್ದಾಗ ಈ ಕಾಮಕಸ್ತೂರಿ ಎಲೆಗಳ ರಸ ಹಾಗೆಯೇ ಕಷಾಯ ಮಾಡಿ ಸೇವನೆ ಮಾಡೋದ್ರಿಂದ ಆ ಒಂದು ಅಸ್ತಮಾ, ನೆಗಡಿ, ಕೆಮ್ಮು ಆಗಿದ್ರೂ ಕೂಡ ವಾಸಿಯಾಗುತ್ತೆ. ಯಾವ ರೀತಿ ಒಂದು ಕಷಾಯ ಮಾಡ್ಬೋದು ಅಂತಂದರೆ ಈ ಕಾಮಕಸ್ತೂರಿ ಗಿಡದ ಎಲೆಗಳನ್ನು ತೊಗೊಂಬಂದು ಚೆನ್ನಾಗಿ ತೊಳೆದು 2 ಗ್ಲಾಸ್ನಷ್ಟು ನೀರನ್ನು ಹಾಕಿ 1 ಗ್ಲಾಸ್ ಬರೋವರೆಗೆ ಚೆನ್ನಾಗಿ ಕುದಿಸಿ ಆ ನೀರಿಗೇ ಒಂದು ಸ್ವಲ್ಪ ಜೇನುತುಪ್ಪವನ್ನು ಮಿಶ್ರಣ ಮಾಡಿ, ಅಂದರೆ ನೀರು ಕಷಾಯ ಏನು ಮಾಡಿರ್ತೀರ ಆ ಕಷಾಯ ಆರಿದ ಮೇಲೆ 1-2 ಟೇಬಲ್ ಸ್ಪೂನಷ್ಟು ಜೇನುತುಪ್ಪವನ್ನು ಹಾಕಿ ಸೇವನೆ ಮಾಡ್ತಾ ಬಂದರೆ ನೆಗಡಿ, ಕೆಮ್ಮು, ಅಸ್ತಮಾ ಎಲ್ಲ ಕಡಿಮೆ ಆಗುತ್ತೆ. ಹಾಗೆಯೇ ಶುಗರ್ ಇರುವಂಥವರು ನೋಡಿ, ತಾಜಾ ಎಲೆಗಳನ್ನು ಸುಮಾರು ಒಂದು 4ರಿಂದ 5 ತಾಜಾ ಎಲೆಗಳನ್ನು ವಾರದಲ್ಲಿ ಒಂದ್ಸಲಿನೋ ಅಥವಾ ದಿನ ಬಿಟ್ಟು ದಿನನೋ ಸೇವನೆ ಮಾಡ್ತಾ ಬಂದರೆ ಈ ಒಂದು ಶುಗರು ಕೂಡ ಕಡಿಮೆ ಆಗುತ್ತೆ. ಇಲ್ಲಾಂದರೆ ಹಾಗೆ ಎಲೆಗಳು ತಿನ್ನೋಕ್ಕಾಗಲ್ಲ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಎಲೆಗಳನ್ನು ತೊಗೊಂಬಂದು 2 ಗ್ಲಾಸ್ ನೀರನ್ನು ಹಾಕಿ 1 ಗ್ಲಾಸ್ ಇಳಿಯೋವರೆಗೆ ಕಷಾಯ ಮಾಡಿ ವಾರದಲ್ಲಿ ಒಂದ್ಸಲಿ ಸೇವನೆ ಮಾಡ್ತಾ ಬಂದರೆ ಕಡಿಮೆ ಆಗುತ್ತೆ. ಜೇನುತುಪ್ಪ ಹಾಕ್ಕೊಳ್ಳೋದು ನಿಮ್ಮ ಒಂದು ಆಪ್ಷನ್ನು. ಸೊ ಈ ಚಿಕ್ಕ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಹಳ್ಳಿ ಕಡೆ ಈ ಕಾಮಕಸ್ತೂರಿ ಗಿಡವನ್ನು ಏನಂತ ಕರಿತೀರೋ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಇನ್ನಷ್ಟು ಅಪ್ಡೇಟ್ಗಾಗಿ ಹಳ್ಳಿ ಮನೆ ಔಷಧಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಹಾಗೆಯೇ ಹಳ್ಳಿ ಮನೆ ಔಷಧಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು.